ಮುಂಬೈಯಲ್ಲಿ ಮೊನ್ನೆ ಪತ್ರಕರ್ತರ ಸಂಘದ ಹೊಸ ಆಫೀಸ್ ಉದ್ಘಾಟನೆ ಮತ್ತು ಹೊಸ ಪದಾಧಿಕಾರಿಗಳ ಅಧಿಕಾರ ಸ್ವೀಕಾರ ಕಾರ್ಯಕ್ರಮ ಭರ್ಜರಿಯಾಗಿ ನಡೆದಿದೆ. ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರು ಮಾತನಾಡಿ, ಪತ್ರಕರ್ತರು ಅಂದ್ರೆ ಸಮಾಜದ ತಪ್ಪುಗಳನ್ನ ತಿದ್ದುವವರು, ಅಧಿಕಾರಿಗಳಿಗೆ ಮತ್ತು ರಾಜಕಾರಣಿಗಳಿಗೆ ಭಯ ಹುಟ್ಟಿಸುವಂತಿರಬೇಕು ಅಂತ ಖಡಕ್ ಆಗಿ ಹೇಳಿದ್ದಾರೆ. ಆದ್ರೆ ಇದೇ ವೇಳೆ ಈ ರೋಲ್ ಕಾಲ್ ಪತ್ರಕರ್ತರ ಕಾಟ ಜಾಸ್ತಿ ಆಗ್ತಿದೆ. ಇದರಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡುವವರಿಗೆ ಕೆಟ್ಟ ಹೆಸರು ಬರ್ತಿದೆ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಒಳ್ಳೆ ಕೆಲಸ ಮಾಡುವ ಅಧಿಕಾರಿಗಳಿಗೆ ಪತ್ರಕರ್ತರು ಬೆದರಿಕೆ ಹಾಕಬಾರದು ಅಂತಲೂ ಕಿವಿ ಮಾತನ್ನ ಹೇಳಿದ್ದಾರೆ. ಇದೆಲ್ಲದರ ಮಧ್ಯೆ ಪತ್ರಕರ್ತರಿಗಾಗಿ ಪತ್ರಿಕಾ ಭವನ ಕಟ್ಟಿಸಿಕೊಡೋ ಭರವಸೆ ಮತ್ತು ಗ್ರಾಮೀಣ ಪತ್ರಕರ್ತರಿಗೆ ಬಸ್ ಪಾಸ್ ವ್ಯವಸ್ಥೆ ಮಾಡಿಕೊಡೋದಾಗಿ ಶಾಸಕರು ಸಿಹಿ ಸುದ್ದಿ ಕೊಟ್ಟಿದ್ದಾರೆ. ಡಿಸಿ ಶುಭಾ ಕಲ್ಯಾಣ್ ಅವರು ಕೂಡ ಭಾಗವಹಿಸಿ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಯಾರ್ಯಾರೆಲ್ಲ ಓಟ್ ತಗೊಂಡಿದಿರೋ ಅವರಿಗೆ ನನ್ನ ಅಭಿನಂದನೆಗಳನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ವಿತ್ ಪವರ್ ಕಮ್ಸ್ ರೆಸ್ಪಾನ್ಸಿಬಿಲಿಟಿ. ನಿಮ್ಗೆಲ್ಲರಿಗೂ ಗೊತ್ತಿರುವ ವಿಚಾರನೇ, ಪ್ರೆಸ್ ಇಸ್ ದ ಫೋರ್ತ್ ಪಿಲ್ಲರ್ ಆಫ್ ಡೆಮೋಕ್ರಸಿ. ಸೊ ಈ ಒಂದು ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಪ್ರೆಸ್ ಅವರಿಗೂ ಮತ್ತು ಯಾರ್ಯಾರೆಲ್ಲ ನ್ಯೂಸನ್ನು ಸ್ಪ್ರೆಡ್ ಮಾಡ್ತಿದ್ದೀರೋ ಅದನ್ನು ಸರಿಯಾದ ಮಾಹಿತಿಯನ್ನು ಜನರಿಗೆ ಕೊಡುವ ಒಂದು ದೊಡ್ಡ ಜವಾಬ್ದಾರಿ ನಿಮಗೆ ಇದೆ. ಬಿಕಾಸ್ ಜನರಲ್ಲಿ ಸುಮಾರು ಸರ್ಕಾರದ ಯೋಜನೆಗಳ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸ ಇರ್ಬೋದು, ಅಥವಾ ಆಡಳಿತ ವ್ಯವಸ್ಥೆಯಲ್ಲಿ ಪಾರದರ್ಶಕತೆಯನ್ನು ತರುವ ಒಂದು ಕೆಲಸ ಇರ್ಬೋದು. ಭಾಷಣಗಳನ್ನ ಮಾಡ್ತಲೇ ಇರ್ತೀವಿ. ಈ ಸಮಾಜವನ್ನು ಸದೃಢ ಸಮಾಜವಾಗಿ ಕಟ್ಟಲಿಕ್ಕೆ 4 ಅಂಗಗಳು, 4 ಪಿಲ್ಲರ್ಗಳು ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಾಗ ಮಾತ್ರ ಸಾಧ್ಯ ಇದೆ ಇರ್ತಕ್ಕಂಥದ್ದನ್ನ ನಾವು ಯಾವಾಗಲೂ ಕೂಡ ಭಾಷಣ ಮಾಡ್ತಾ ಇದ್ದೀವಿ. ಅದು ಇದು ಭಾಷಣಕ್ಕೆ ಮಾತ್ರ ಸೀಮಿತವಾಗೈತೆ ಅಂತ ನಿಮ್ಗೆಲ್ರಿಗೂ ಚೆನ್ನಾಗಿ ಗೊತ್ತೇ ಇದೆ. ಯಾಕೆಂದರೆ ನಮ್ಮ ನಡವಳಿಕೆ ಕೂಡ ಹಂಗೆ ಇರಬೇಕಾಗುತ್ತೆ. ನಾವು ಏನು ಹೇಳ್ತೀವೋ ಅದನ್ನೇ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದಾಗ ಮಾತ್ರ ಬಹುಶಃ ನಾವಿಗೆಲ್ಲ ನ್ಯಾಯ ಒದಗಿಸ್ಕೊಡ್ಲಿಕ್ಕೆ ಸರಿಯಾಗುತ್ತೆ. ಮತ್ತು ನಾವು ಸಮಾಜಕ್ಕೆ ಮಾರ್ಗದರ್ಶನಾಗಿ ನಿಲ್ಲಲಿಕ್ಕೆ ಅವಕಾಶ ಇರುತ್ತೆ ಅಂತಕ್ಕಂಥದ್ದನ್ನ ನಾವು ಗಮನದಲ್ಲಿಟ್ಟು ಯಾವತ್ತೂ ಕೂಡ ಕೆಲಸ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ವಿಶೇಷವಾಗಿ ನೀವು ಪತ್ರಕರ್ತರು ಕೂಡ ಕೆಲಸ ಮಾಡಬೇಕಾಗುತ್ತೆ. ಬರೀ ನೀವು ಮಾಡಿದ್ದಲ್ಲ, ನಾವು ಮಾಡಬೇಕಾಗುತ್ತೆ. ನಾನಂತೂ ಪ್ರಾಮಾಣಿಕವಾಗಿ ಮಾಡ್ತೀನಿ. ಇಲ್ಲಿದ್ರೆ ನೀವು ಬಿಡ್ತಿರಲಿಲ್ಲ ಪತ್ರಕರ್ತರು, ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ಹಿಡಿದು ಎಳೆಯಿರಿ ನನ್ನ. ನೀವು ಬಿಡ ಆಸಾಮಿಗಳು ಅಲ್ಲ. ಆದರೆ ನಾವು ಕೂಡ ಅದೇ ರೀತಿ ಬಯಸ್ತೀವಿ. ಎಲ್ಲ ರೀತಿ ನೀವು ಪತ್ರಕರ್ತರಾದವರಿಗೆ ತಮ್ಮದೇ ಆಗಿರ್ತಕ್ಕಂಥ ಕರ್ತವ್ಯಗಳಿರ್ತವೆ, ತಮ್ಮದೇ ಆಗಿರ್ತಕ್ಕಂಥ ಜವಾಬ್ದಾರಿ ಇರುತ್ತೆ. ನೀವು ಸಮಾಜವನ್ನು ತಿತ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲಸಗಾರರಾಗಿರ್ತೀರ. ನೀವು ಸರಿ ಸಮಾಜವನ್ನು ಕಟ್ತಕ್ಕಂಥದ್ದು ಕೂಡ ನಿಮ್ಮ ಕೈಯಲ್ಲೇ ಆಗಿರುತ್ತೆ. ಆದರೆ ಸರಿ ಇಲ್ಲದ ಸಮಾಜವನ್ನು ಕಟ್ತಕ್ಕಂಥದ್ದು ಕೂಡ ನಿಮ್ಮ ಬರವಣಿಗೆ ಮುಖ್ಯನೇ ಬರ್ತಕ್ಕಂಥದ್ದು. ನೀವು ಬರ್ತಕ್ಕಂಥ ಬರಹಗಳು ಈ ಸಮಾಜದಲ್ಲಿ ಇರ್ತಕ್ಕಂಥ ಅಂಕು ಡೊಂಕುಗಳನ್ನು, ಸರಿ ತಪ್ಪುಗಳನ್ನು ಸರಿಯಾದ ನಿಟ್ಟಿನಲ್ಲಿ ಹೋಗಲಿಕ್ಕೆ ಅವಕಾಶ ಆಗ್ತದೆ ರೀತಿಯಲ್ಲಿ ನಿಮ್ಮ ನಡವಳಿಕೆಗಳು ಇರಬೇಕಾಗುತ್ತೆ. ನಾನು ಎಲ್ಲ ಪತ್ರಕರ್ತರನ್ನು ಸೇರಿಸಿ ಹೇಳಲ್ಲ. ನಮ್ಮ ತಾಲೂಕಿನಲ್ಲೂ ಕೂಡ ಅವರೇ, ನಮ್ಮ ವೀಣಾ ಅಂತ ಅವಳ ಇಲ್ಲೆಲ್ಲೋ ಗೊತ್ತಿಲ್ಲ, ನಮ್ಮ ಸಮಾಜ ಕಲ್ಯಾಣ ಅಧಿಕಾರಿ ಅವರ ಹೊಲ್ಟೋಗ್ಬಿಟ್ಟವರು. ಅವಳಂತ ಒಂದು ಅಳ್ತಾ ಬಂದ್ಬಿಡ್ತಾ ಹುಡುಗಿ. ನಾನು ತೋಟಕ್ಕೆ ಇಟ್ಟಾಗ್ತೆ ಅಳ್ತಾ ಬಂದ್ಬಿಡ್ತಾ ಹುಡುಗಿ, ಅಣ್ಣ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗಕ್ಕೆ ಹೋದರೆ ನನಗೆ 5 ಲಕ್ಷ ಖರ್ಚಾಗುತ್ತೆ ಅಣ್ಣ, ನನಗೆ 5 ಲಕ್ಷ ಉಳಿಸೋಣ, ನೀನೇ ಟ್ರಾನ್ಸ್ಫರ್ ಮಾಡಿಕೊಟ್ಬಿಡಮ್ಮ, ಕೊಡ್ಬಿಡೋಣ, ನನಗೆ ಇಲ್ಲಿ ಇರೋಕ್ಕಾಗಲ್ಲ ಕಣ ಅಂತ. ನಾನು MLA ಆದಾಗ ಹೊಸ ಪಾಯಿಂಟಾಗಿ ಬಂದಿರತಕ್ಕಂಥ PDOಗಳು ಕೂಡ ಇವತ್ತು ಇಲ್ಲೇ ಕೆಲಸ ಮಾಡ್ತಾವ್ರೆ. ನಾನು ಯಾವುದೇ ವಿಷಯ ಎಲ್ಲ ಚೆನ್ನಾಗಿ ಕೆಲಸ ಮಾಡೋಣ ಯಾವತ್ತೂ ಕೂಡ ತೆಗಿತಕ್ಕಂಥ ಕೆಲಸ ಇದುವರೆಗೂ ಮಾಡಿಲ್ಲ. ನಾನು ಎಮ್ಮಗೆ ಹೇಳಿದೆ, ನಾನು ಟ್ರಾನ್ಸ್ಫರ್ ಮಾಡೋದ ಕಣಮ್ಮ, ನಿನಗೆ ಬೇಜಾರಾದ್ರೆ ನೀನೇ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ಬೇಕು, ನಿನಗಾಗಿರೋ ತೊಂದರೆ ಏನು ಅಂತ ಕೇಳಿದೆ. ಅಣ್ಣ ಯಾರ್ಯಾರೋ ನಿಮ್ಮದು ಎಂಥದ್ದು ನಿಮ್ಮದು ಮೊಬೈಲ್ ವಿಡಿಯೋ ಹಿಡ್ಕೊಂಡು ಬಂದ್ಬಿಡ್ತಾರೆ ಕಾರಣ, ಬಂದು ಆಫೀಸಾಗಿ ಕೂತ್ಕೊಳ್ಳೋಕೆ ಬಿಡೋದು ಕಾರಣ, ಹಂಗಲಾಟೆ ಮಾಡ್ತಾರೆ ಕಾರಣ ಅಂತ ಹೇಳ್ಬಿಟ್ಟು. ಈ ನೀವು ಪತ್ರಕರ್ತರು ಈಗ ಇದನ್ನು ಕೊಡ್ತಾ ಇದ್ದೀರಾ, ಯಾವ್ದಪ್ಪ ಏನೋ ಕೊಡ್ತಾ ಇದ್ದೀರೋ, ರಿಜಿಸ್ಟಾರ್ ಕಾರ್ಡ್ ಕೊಡ್ತಾ ಇದ್ದೀರಾ. ಅಟ್ಲೀಸ್ಟ್ ಪತ್ರಕರ್ತ ಕೆಲಸ ಮಾಡೋರಿಗೆ ಒಂದು ರಿಜಿಸ್ಟಾರ್ ಕಾರ್ಡ್ ಅವರ ಕೊಡಿ, ನಾವು ಕೇಳೋಣ. ಅಟ್ಲೀಸ್ಟ್ ನಮ್ಮ ಅಫಿಷಿಯಲ್ ಅವ್ರಿಗೆ ಕೇಳ್ತೇವೆ. ನಾನು ಅವ್ರಿಗೆ ಹೇಳಿದೆ, ಇವತ್ತಿನ ನೀನು ಆಫೀಸ್ ಮುಂದೆಗಡೆ ಎಷ್ಟು ಚೇರ್ ಹಾಕಿದ್ಯಾ ಅಂತ ಕೇಳಿದೆ. 4 ಚೇರ್ ಹಾಕಿದ್ದೀನಿ, ಎಲ್ಲ ತೆಗೆದುಬಿಡು, ಒಂದು ಹಾಕ್ಬೇಡ, ಯಾರನ್ನೂ ಕೂಡಿಸ್ಬೇಡ, ಪತ್ರಕರ್ತರು ಅಂತ ಹೇಳ್ಬಿಟ್ಟು